ಚಾಮರಾಜನಗರದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಭೀಮರಾವ್ ಹೆಬ್ಬಾಗಿಲು ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ. ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ವತಿಯಿಂದ ನಗರದಲ್ಲಿ ಮಹಾನ್ ವೀರ ಯೋಧರ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಿಸಲಾಯಿತು. ನಗರದ ಭೀಮರಾವ್ ಹೆಬ್ಬಾಗಿಲು ಬಳಿ ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಮಹಾರಾಜ ಸೈನಿಕರ ಪರ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿ 30,000 ಪೇಶ್ವೆಗಳನ್ನು 500 ಮಹಾರ್ ಸೈನಿಕರು ಸೋಲಿಸಿ ವಿಜಯ ಪತಾಕೆ ಹಾರಿಸಿದ ದಿನವನ್ನ ಕೊರೆಗಾಂವ್ ವಿಜಯೋತ್ಸವವಾಗಿ ದೇಶಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಪೇಶ್ವೆಗಳ ಆಡಳಿತದಲ್ಲಿದ್ದ ಜಾತಿ ಅಸ್ಪೃಶ್ಯತೆ ಮೇಲು ಕೀಳುಗಳ ವಿರುದ್ಧ ನಿಂತು ಮಾನವೀಯ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹಾರ್ ಸೈನಿಕರ ಧೈರ್ಯ ಸಾಹಸ ಕೆಚ್ಚೆದೆಯ ಹೋರಾಟವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಟೋ ಉಮೇಶ್, ಸಿದ್ದಪ್ಪ, ಚಿಕ್ಕ, ಮಂಜೇಶ, ರಂಗಸ್ವಾಮಿ, ಪಾಪಣಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಿಜಿ ಸಾಗರ್ ಅವರ ಬಣದ ವತಿಯಿಂದ ಈ ದಿನ ನಾವು ಕೋರೆಗಾಂವ್ ವಿಜಯೋತ್ಸವನ್ನ ಭೀಮಾ ಹೆಬ್ಬಾಗಿಲ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜೃಂಭಣೆಯಿಂದ ಇಡೀ ನಮ್ಮ ಭಾರತ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ. ಹಾಗೆ ಇದನ್ನ ನಮ್ಮ ಭೀಮಾ ಹೆಬ್ಬಾಗಿಲ ಮುಂದೆ ನಾವು ಸಹ ನಮ್ಮ ಸಂಘಟನೆ ವತಿಯಿಂದ ನಾವು ಈ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಒಂದು ಕಾರಣ ಏನಂತ ಹೇಳಿದ್ರೆ 1881ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮಹಾರ್ ಯೋಧರು ಏನೋ ಈ ಪೇಶ್ವೆಗಳ ವಿರುದ್ಧ 500 ಜನ ಮಹಾರ್ ಯೋಧರು 25,000 ಪೇಶ್ವೆಗಳ ವಿರುದ್ಧ ಸುಮಾರು ಸಂಜೆಯಿಂದ ಬೆಳಗಿನ ಜಾವ ತನಕ ಹೋರಾಡಿ ಜಯವನ್ನು ಗಳಿಸ್ತಾರೆ. ಇದರ ಅಂಗವಾಗಿ ನಾವು ಈ ನಮ್ಮ ಮಹಾರ್ ಯೋಧರ ಪರವಾಗಿ ಅವರಿಗೆ ನಮನವನ್ನು ಸಲ್ಲಿಸಿ ನಾವು ಈ ದಿನ ಮಹಾರ್ ಯೋಧರ ಜಯವಾದ್ರಿಂದ ನಾವು ಈ ದಿನ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಜನವರಿ 1ನೇ ತಾರೀಕು ನಾವು ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಈ ದಿನದ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಏನು ಕೋರೆಗಾಂವ್ ವಿಜಯೋತ್ಸವ ಸ್ತಂಭ ಇದೆ ಆ ಸ್ತಂಭಕ್ಕೆ ಪ್ರತಿ ಜನವರಿ 1ನೇ ತಾರೀಕು ಭೇಟಿ ಕೊಟ್ಟು ನಮ್ಮ ಯೋಧರಿಗೆ ನಮನವನ್ನು ಸಲ್ಲಿಸಿ ಬರ್ತಾ ಇದ್ರು. ಈ ಒಂದು ವಿಷಯದ ಪಟಾಕಿಯನ್ನು ನೋಡಿ ಆನಂದಿಸಿ ಅಲ್ಲೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ತಂಭದ ಹತ್ರ ಕೂತು ನಮನವನ್ನು ಸಲ್ಲಿಸ್ಕೊಳ್ತಾ ಇದ್ರು. ಅದರ ಪರವಾಗಿ ಅವರ ಅನುಯಾಯಿಗಳಾದ ನಾವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಾವು ನಮ್ಮ ಮಹಾರ್ ಯೋಧರಿಗೆ ಏನು ಅಭಿನಂದನೆಯನ್ನು ಸಲ್ಲಿಸಿ ಹಾಗೂ ನಮ್ಮ ಒಂದು ಸಂಘಟನೆ ವತಿಯಿಂದ ಸಿಹಿಯನ್ನು ಸಹ ಈ ದಿನ ಹಂಚ್ತಾ ಇದ್ದೀವಿ.